ಈ ದಿನ ನಾವು ಬಹಳ ಪ್ರಮುಖವಾದಂತಹ ಹಾಗೂ ಅತ್ಯಂತ ಆಸಕ್ತಿಯುತವಾದಂತಹ ಒಂದು ಪ್ರಮೇಯವನ್ನ ಸಾಧಿಸಲಿಕ್ಕಿದ್ದೇವೆ ಮಕ್ಕಳೇ. ಯಾವುದದು? ಅದುವೇ ಪೈಥಾಗೊರಸ್ ಪ್ರಮೇಯ. ಪ್ರಮೇಯದ ಹೇಳಿಕೆ ಏನು? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈ ಹಿಂದಿನ ಪ್ರಮೇಯಗಳನ್ನು ನಾವು ಅಭ್ಯಾಸ ಮಾಡುವಾಗ ಮೊದಲು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆಯನ್ನ ಮಾಡಿ ಮತ್ತೆ ಪ್ರಮೇಯದ ಹೇಳಿಕೆಯನ್ನು ನಾವು ನಿರೂಪಣೆ ಮಾಡಿದ್ದೇವಲ್ವಾ ಮಕ್ಕಳೇ? ಆದ್ರೆ ಈ ಪೈಥಾಗೊರಸ್ ಪ್ರಮೇಯದ ವಿಷಯಕ್ಕೆ ಬಂದಾಗ ಯಾವುದೇ ಚಟುವಟಿಕೆಯನ್ನ ಮಾಡದೆ ನೇರವಾಗಿ ನಾನು ಹೇಳಿಕೆಯನ್ನ ಹೇಳಿದ್ದೇನೆ. ಯಾಕೆ ಹೇಳಿ ನೋಡೋಣ. ಹೌದು, ಈ ಪ್ರಮೇಯವು ನಿಮಗೆ ಹೊಸತಲ್ಲ. ಈ ಪ್ರಮೇಯದ ಹೇಳಿಕೆಯನ್ನ ನೀವು ಹಿಂದಿನ ವರ್ಷ ಅಂದರೆ 9ನೇ ತರಗತಿಯಲ್ಲಿ ಕಲಿತಿದ್ದೀರಿ. ಯಾವ ಸಂದರ್ಭದಲ್ಲಿ ಕಲಿತಿದ್ದೀರಿ? ಒಮ್ಮೆ ಜ್ಞಾಪಿಸಿಕೊಳ್ಳಿ ನೋಡೋಣ. ಹೌದು, ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸುವಾಗ ನಾವು ಈ ಪೈಥಾಗೊರಸ್ ಪ್ರಮೇಯದ ಸಹಾಯದಿಂದಲೇ ಗುರುತಿಸಿದ್ದೇವೆ. ನೆನಪು ಮಾಡಿಕೊಳ್ಳಿ. ವರ್ಗಮೂಲ 2, ವರ್ಗಮೂಲ 3 ಇತ್ಯಾದಿಗಳನ್ನ ಸಂಖ್ಯಾರೇಖೆಯ ಮೇಲೆ ಗುರುತಿಸುವುದನ್ನ ನಾವು 9ನೇ ತರಗತಿಯಲ್ಲಿ ಕಲಿತಿದ್ದೇವೆ. ಹಾಗೆ ಮುಂದುವರೆದು ಥಿಯೋಡರಸ್ ಚಕ್ರವನ್ನ ಮಾಡಿದ್ದೇವೆ ಅಲ್ವಾ ಮಕ್ಕಳೇ? ಆಗ ನಾವು ಈ ಪೈಥಾಗೊರಸ್ ಪ್ರಮೇಯವನ್ನ ಉಪಯೋಗಿಸ್ಕೊಂಡಿದ್ದೇವೆ. ಹಾಗಾಗಿ ನಿಮಗೆ ಪೈಥಾಗೊರಸ್ ಪ್ರಮೇಯ ಹೇಳಿಕೆ ಗೊತ್ತು ಹಾಗೂ ಅದರ ಅರ್ಥ ಕೂಡ ಗೊತ್ತಿದೆ. ನಾವು ಅದನ್ನು ಅರ್ಥೈಸಿಕೊಂಡೇ 9ನೇ ತರಗತಿಯಲ್ಲಿ ಲೆಕ್ಕವನ್ನ ಮಾಡಿದ್ದೇವೆ. ಆದರೆ ಈ ಪ್ರಮೇಯವನ್ನ ಸಾಧಿಸಿರಲಿಲ್ಲ. ಈ ದಿನ ನಾವು ಈ ಪೈಥಾಗೊರಸ್ ಪ್ರಮೇಯವನ್ನ ತಾರ್ಕಿಕವಾಗಿ ಹೇಗೆ ಸಾಧಿಸಬಹುದು ಅನ್ನೋದನ್ನ ಕಲಿಲಿಕ್ಕಿದ್ದೇವೆ. ಆದ್ರೂ ಒಮ್ಮೆ ಅದರ ಅರ್ಥವನ್ನ ಇನ್ನೊಮ್ಮೆ ನೋಡೋಣ. ನೆನಪು ಮಾಡ್ಕೊಳ್ಳಿ. ವಿಕರ್ಣ ಅಂದರೇನು? ಲಂಬಕೋನಕ್ಕೆ ಎದುರಾಗಿರುವ ಬಾಹುವಿಗೆನೆ ವಿಕರ್ಣ ಅಂತ ಹೇಳ್ತೇವೆ. ಲಂಬಕೋನ ತ್ರಿಭುಜದಲ್ಲಿ ನೋಡಿ, ಇಲ್ಲಿ ABC ಒಂದು ಲಂಬಕೋನ ತ್ರಿಭುಜ, ಕೋನ B 90 ಡಿಗ್ರಿ ಇದೆ. ಈ ಲಂಬಕೋನಕ್ಕೆ ಎದುರಾದ ಬಾಹು ಅಂದ್ರೆ ಯಾವುದು? AC. ಇದು ವಿಕರ್ಣ. ಪೈಥಾಗೊರಸ್ ಪ್ರಮೇಯದ ಹೇಳಿಕೆಯ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವಿಕರ್ಣದ ಬಾಹುವಿನ ಮೇಲೆ ಅಂದ್ರೆ ವಿಕರ್ಣದ ಮೇಲೆ ಉಂಟಾಗುವಂತಹ ವರ್ಗ ಅಥವಾ ಚೌಕದ ವಿಸ್ತೀರ್ಣವು ಉಳಿದೆರಡು ಬಾಹುಗಳ ಮೇಲಿನ ಅಂದ್ರೆ ಇಲ್ಲಿ AB ಮತ್ತು BC ಬಾಹುಗಳ ಮೇಲಿನ ವರ್ಗಗಳ ಅವುಗಳ ಮೇಲೆ ಸಮ ಅನ್ನೋದು ಇದರ ಅರ್ಥ. ನೋಡಿ, ಇಲ್ಲಿ ನಾನು ಬಾಹುಗಳ ಅಳತೆ 3 ಸೆಂಟಿಮೀಟರ್, ಇದರ ಅಳತೆ BC ಅಳತೆ 3 ಸೆಂಟಿಮೀಟರ್ ಇದೆ, AB ಅಳತೆ 4 ಸೆಂಟಿಮೀಟರ್ ಹಾಗೂ AC ಅಳತೆ 5 ಸೆಂಟಿಮೀಟರ್ ಇದೆ. ಒಂದು ಲಂಬಕೋನ ತ್ರಿಭುಜವನ್ನು ನಾನು ರಚಿಸಿದ್ದೇನೆ. 3 ಬಾಹುಗಳ ಮೇಲೆ ಆ ಬಾಹುಗಳ ಅಳತೆಯ ವರ್ಗ ಅಥವಾ ಚೌಕವನ್ನ ರಚಿಸಿದ್ದೇನೆ. ಅವುಗಳನ್ನು ಪುನಃ 1 ಚದರ ಸೆಂಟಿಮೀಟರ್ ವಿಸ್ತೀರ್ಣವುಳ್ಳ ಚೌಕಗಳಾಗಿ ವಿಭಾಗಿಸಿದ್ದೇನೆ. ಇಲ್ಲಿ ಚಿಕ್ಕ ಚಿಕ್ಕ ಚೌಕ ಕಾಣ್ತಾ ಇದೆಯಲ್ವಾ ಅಥವಾ ವರ್ಗ ಕಾಣ್ತಾ ಇದೆಯಲ್ಲ, ಇವುಗಳದ್ದೆಲ್ಲ ವಿಸ್ತೀರ್ಣ ಎಷ್ಟು? 1 ಚದರ ಸೆಂಟಿಮೀಟರ್. ಇದರ ಉದ್ದ 1 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್ ಇದೆ. ಈಗ AB ಬಾಹುವಿನ ಮೇಲೆ ಉಂಟಾದ ಈ ದೊಡ್ಡ ವರ್ಗದಲ್ಲಿ ಎಷ್ಟು 1 ಸೆಂಟಿಮೀಟರ್ ಉದ್ದ ಅಗಲಗಳುಳ್ಳ ಚೌಕಗಳಿವೆ? 1 2 3 4 5 6 7 8 9 10 11 12 13 14 15 16 ಚೌಕಗಳಿವೆ. ಪ್ರತಿಯೊಂದರ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್. ಹಾಗಾದ್ರೆ ಇದರ ಒಟ್ಟು ವಿಸ್ತೀರ್ಣ ಎಷ್ಟಾಯ್ತು ಮಕ್ಕಳೇ? ಕರೆಕ್ಟ್, 16 ಚದರ ಸೆಂಟಿಮೀಟರ್ ಆಯ್ತು. ಅದೇ ರೀತಿ BC ಬಾಹುವಿನ ಮೇಲೆ ಉಂಟಾದ ಈ ದೊಡ್ಡ ವರ್ಗದಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಚೌಕಗಳಿವೆ ಲೆಕ್ಕ ಮಾಡಿ. ಆಗ ನಮ್ಗೆ ಗೊತ್ತಾಗ್ತದೆ ಎಷ್ಟು ಚೌಕಗಳಿವೆ. 9 ಚೌಕಗಳಿವೆ. ಈಗ ವಿಕರ್ಣ ಅಥವಾ ACಯ ಮೇಲೆ ಉಂಟಾದಂತಹ ದೊಡ್ಡ ವರ್ಗದಲ್ಲಿ 1 ಚದರ ಸೆಂಟಿಮೀಟರ್ ವಿಸ್ತೀರ್ಣವುಳ್ಳ ಎಷ್ಟು ಚೌಕಗಳಿವೆ ನೋಡಿ? 1 2 3 4 5 ಹಾಗೆ 5 5 10 15 20 25 ಚೌಕಗಳಿವೆ.
16 ಮತ್ತು 9 ಕೂಡಿಸಿ ಮಕ್ಕಳೇ ಎಷ್ಟು ಬರ್ತದೆ? 25 ಬರ್ತದೆ. ಅಲ್ಲಿಗೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಅಂದ್ರೆ ಇದರ ವಿಸ್ತೀರ್ಣವು ಇವೆರಡರ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮ. ಇದನ್ನು ನಾವು ಸಿಂಪಲ್ ಆಗಿ ಹೇಗೆ ಹೇಳ್ತೇವೆ ನೋಡಿ, ಒಂದು ತ್ರಿಭುಜ ಬಿಡಿಸ್ತೇವೆ. ಲಂಬಕೋನ ತ್ರಿಭುಜ ABC, ಬಿ ಲಂಬಕೋನ, ವಿಕರ್ಣ ಯಾವುದು? AC. ವಿಕರ್ಣದ ಮೇಲಿನ ವರ್ಗವು ACಯ ವರ್ಗವು ಯಾವುದಕ್ಕೆ ಸಮ? ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. AB ವರ್ಗ ಪ್ಲಸ್ BC ವರ್ಗ ಅಂತ ನಾವು ಪೈಥಾಗೊರಸ್ ಪ್ರಮೇಯವನ್ನ ಅನ್ವಯಿಸ್ತೇವೆ. ಇಲ್ಲಿ AC ವರ್ಗ ಅಂದ್ರೆ ಏನು? ಈ ವರ್ಗದ ವಿಸ್ತೀರ್ಣ ನಮಗೆ ಗೊತ್ತಿದೆ. ವರ್ಗದ ವಿಸ್ತೀರ್ಣಕ್ಕೆ ಸೂತ್ರ ಏನು? ಬಾಹು ಗುಣಿಸು ಬಾಹು. ಆದ್ದರಿಂದ ಇದರ ವಿಸ್ತೀರ್ಣ AC ಗುಣಿಸು AC ಸ್ಕ್ವೇರ್. ಹಾಗೆ ಈ ಒಂದು ವರ್ಗದ ವಿಸ್ತೀರ್ಣ ಬಾಹು ಗುಣಿಸು ಬಾಹು, AB ಗುಣಿಸು AB ಸ್ಕ್ವೇರ್. ಅದೇ ರೀತಿ ಪ್ಲಸ್ BC ಸ್ಕ್ವೇರ್. ಈ ರೀತಿ ನಾವು ಪೈಥಾಗೊರಸ್ ಪ್ರಮೇಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಈ ದಿನ ನಾವು ಈ ಪೈಥಾಗೊರಸ್ ಪ್ರಮೇಯದ ಸಾಧನೆಯನ್ನ ಮಾಡೋಣ. ಪ್ರಮೇಯದ ಹೇಳಿಕೆಯನ್ನ ಈಗಾಗಲೇ ಬರ್ಕೊಂಡಿದ್ದೀರಲ್ವ ಮಕ್ಕಳೇ? ಸರಿ, ಪ್ರಮೇಯವನ್ನ ಸಾಧಿಸಲಿಕ್ಕೆ ನಾವು ಮೊದಲು ಚಿತ್ರ ಬಿಡಿಸ್ಕೋಬೇಕಲ್ವಾ? ಒಂದು ಲಂಬಕೋನ ತ್ರಿಭುಜದಲ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಂತಹ ತ್ರಿಭುಜ ಬಿಡಿಸ್ಬೇಕು? ನಾವು ಒಂದು ಲಂಬಕೋನ ತ್ರಿಭುಜವನ್ನ ಬಿಡಿಸೋಣ. ಲಂಬಕೋನ ತ್ರಿಭುಜ. ABC ಕೋನ ಬಿ 90 ಡಿಗ್ರಿ ಇರುವಂತೆ ಬಿಡಿಸಿದ್ದೇವೆ. ಮಕ್ಕಳೇ, ಈ ಒಂದು ಪೈಥಾಗೊರಸ್ ಪ್ರಮೇಯವನ್ನ 300ಕ್ಕೂ ಹೆಚ್ಚು ಬೇರೆ ಬೇರೆ ವಿಧಾನಗಳಿಂದ ಸಾಧಿಸಲಿಕ್ಕೆ ಸಾಧ್ಯ ಇದೆಯಂತೆ. ನಾವು ಈ ದಿನ ಒಂದು ವಿಧಾನದ ಮೂಲಕ ಸಾಧಿಸ್ತೇವೆ. ಯಾವ ವಿಧಾನ? ಸಮರೂಪ ತ್ರಿಭುಜಗಳ ಆಧಾರದಿಂದ. ನಾವು ಈ ದಿನ ಪೈಥಾಗೊರಸ್ ಪ್ರಮೇಯವನ್ನ ಸಮರೂಪ ತ್ರಿಭುಜಗಳ ಆಧಾರದ ಮೇಲೆ ಸಾಧಿಸ್ತಾ ಇದ್ದೇವೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಚಿತ್ರದಲ್ಲಿ ಏನು ಬಿಡಿಸಿದ್ದೇವೆ? ಒಂದು ಲಂಬಕೋನ ತ್ರಿಭುಜ ಬಿಡಿಸಿದ್ದೇವೆ. ಯಾವ ಕೋನ? ತ್ರಿಭುಜ ABCಯಲ್ಲಿ ಕೋನ ABC ಸಮ 90 ಡಿಗ್ರಿ. ಕೋನ ABC ಸಮ 90 ಡಿಗ್ರಿ. ಸಾಧನೀಯ. ಲಂಬಕೋನ ತ್ರಿಭುಜದಲ್ಲಿ ಏನನ್ನ ಸಾಧಿಸಬೇಕು? ವಿಕರ್ಣದ ವರ್ಗವು. ವಿಕರ್ಣ ಅಂದ್ರೆ ಯಾವುದು? ಲಂಬಕೋನಕ್ಕೆ ಎದುರಾದ ಬಾಹು ಯಾವುದು? AC. ವಿಕರ್ಣದ ವರ್ಗವು ಅಂದರೆ ACಯ ವರ್ಗವು ಯಾವುದಕ್ಕೆ ಸಮ? ಉಳಿದೆರಡು ಬಾಹುಗಳ ಅಂದರೆ AB ಮತ್ತು BCಗಳ ವಿಕರ್ಣದ ವರ್ಗವು ಯಾವುದಕ್ಕೆ ಸಮ? ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ನೋಡಿ ಎಷ್ಟು ಸುಲಭದಲ್ಲಿ ಸಾಧನೆಯ ಬರಿಬಹುದು. AC ವರ್ಗ ಸಮ AB ವರ್ಗ ಪ್ಲಸ್ BC ವರ್ಗ. ಸಾಧಿಸುವಾಗ ಒಂದು ರಚನೆಯನ್ನ ಮಾಡ್ಕೊಳ್ಳೋಣ ಮಕ್ಕಳೇ. ಏನಂತಂದ್ರೆ ಈ ಲಂಬಕೋನ ಇರುವ ಶೃಂಗ ಇದೆಯಲ್ಲ, ಬಿ ಬಿಂದು, ಇದರಿಂದ ACಗೆ ಒಂದು ಲಂಬ ಎಳೆಯೋಣ. ನೀವು ಲಂಬವನ್ನು ಎಳೆಯುವಾಗ ಈ ರೀತಿ ಇರುವಂತಹ ತ್ರಿಕೋನ ಪಟ್ಟಿ ಅಂತ ಹೇಳ್ತೇವೆ ಅಥವಾ ಮುಮ್ಮೂಲೆ ಪಟ್ಟಿ, ಮಟ್ಟಗಳು ಅಂತ ಹೇಳ್ತೇವೆ. ಇದನ್ನು ಉಪಯೋಗಿಸೋದು ಒಳ್ಳೆಯದು. ಇಲ್ಲಿ ನೋಡಿ, ಎರಡು ಕಡೆ ಅಳತೆಗಳನ್ನ ಸ್ಕೇಲ್ ಅನ್ನ ಬರೆದಿದೆ. ಅಲ್ಲಿ ಒಂದು ಲಂಬಕೋನ ಉಂಟಾಗ್ತದೆ. ಅದರ ಒಂದು ಬದಿಯನ್ನ ಈ ವಿಕರ್ಣಕ್ಕೆ ಸೆಟ್ ಮಾಡಿಕೊಂಡು ನೋಡಿ ಹೀಗಿಟ್ಟು ಜಾರಿಸ್ತಾ ಹೋಗಿ ಎಲ್ಲಿವರೆಗೆ? ಬಿ ಬಿಂದು ಸಿಗುವವರೆಗೆ. ಸಿಕ್ಕಿದ ತಕ್ಷಣ ಅಲ್ಲಿಂದ ನಾವು ಹೀಗೆ ಸುಲಭದಲ್ಲಿ ಲಂಬವನ್ನ ಎಳಿಬಹುದು. ಕೆಲವೊಮ್ಮೆ ಲಂಬ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ?
ಮಧ್ಯಕ್ಕೆ ಎಳೆದು ಬಿಡ್ತೀರಾ ಮಕ್ಕಳೇ. ಹಾಗೆ ಎಳೆಯುವುದು ಕ್ರಮ ಅಲ್ಲ, ಇದು ಲಂಬ. ಲಂಬವನ್ನು ಎಳೆದಿದ್ದೇವೆ. ಹಾಗಾದ್ರೆ ರಚನೆ ಏನು? ಬಿಡಿ ಲಂಬ. ಯಾವುದಕ್ಕೆ ಲಂಬ ಎಳೆದಿದ್ದೇವೆ? ಎಸಿ ಬಾಹುವಿಗೆ. ಬಿಡಿ ಲಂಬ ಎಸಿ ಎಳೆದಿದೆ. ಬಿಡಿ ಲಂಬ ಎಸಿ ಎಳೆದಿದೆ. ಸಾಧನೆ ಸಾಧಿಸುವಾಗ ನಾನು ಈಗಾಗಲೇ ಹೇಳಿದ ಹಾಗೆ ಸಮರೂಪ ತ್ರಿಭುಜಗಳ ಆಧಾರದಿಂದ ನಾವು ಸಾಧಿಸ್ತೇವೆ. ಮೊದಲಿಗೆ ತ್ರಿಭುಜ ಎಡಿಬಿ, ಇಲ್ಲಿ ನೋಡಿ ಎರಡು ಚಿಕ್ಕ ತ್ರಿಭುಜ ಕಾಣ್ತಾ ಇದೆಯಲ್ವಾ ಮಕ್ಕಳೇ? ಮೊದಲು ಎಡಿಬಿ ಅನ್ನುವಂತಹ ಚಿಕ್ಕ ತ್ರಿಭುಜ ಮತ್ತು ಎಬಿಸಿ ಅನ್ನುವಂತಹ ದೊಡ್ಡ ತ್ರಿಭುಜ. ಈ ಚಿಕ್ಕ ತ್ರಿಭುಜ ಮತ್ತು ಈ ದೊಡ್ಡ ತ್ರಿಭುಜ ತೆಗೆದುಕೊಂಡು ಅವು ಸಮರೂಪ ಅಂತ ಸಾಧಿಸಬೇಕು. ಯಾವಾಗ ಸಮರೂಪ ಅಂತ ಹೇಗೆ ಸಾಧಿಸೋದು? ಕೋಕೋ ಪ್ರಮೇಯ. ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಅಂತ ಸಾಧಿಸಿದ್ರಾಯ್ತು. ಹಾಗಾದ್ರೆ ಒಂದು ಕೋನ ನೋಡುವಾಗ ಗೊತ್ತಾಗ್ತದೆ, ಚಿಕ್ಕ ತ್ರಿಭುಜದಲ್ಲಿ ಲಂಬ ಕೋನ ಯಾವುದು? ಎಡಿಬಿ. ನೋಡಿ, ಇದು ಲಂಬ ಕೋನ. ದೊಡ್ಡ ತ್ರಿಭುಜದಲ್ಲಿ ಲಂಬ ಕೋನ ಯಾವುದು? ಕೋನ ಎಬಿಸಿ. ಹಾಗಾದ್ರೆ ಈ ಕೋನ ಈ ಕೋನಕ್ಕೆ ಸಮ. ಒಂದು ಕೋನ ಗೊತ್ತಾಯ್ತು. ಇನ್ನೊಂದು ಕೋನ ನೋಡಿ, ಚಿಕ್ಕ ತ್ರಿಭುಜದಲ್ಲಿಯೂ ಈ ಎ ಕೋನ ಇದೆ, ದೊಡ್ಡ ತ್ರಿಭುಜ ಎಬಿಸಿಯಲ್ಲಿಯೂ ಎ ಕೋನ ಇದೆ. ಇದು ಉಭಯ ಸಾಮಾನ್ಯ ಕೋನ. ಆಯ್ತಲ್ವಾ? ಎರಡು ಕೋನ ಸಿಕ್ಕಿತಲ್ಲ. ತ್ರಿಭುಜ ಒಂದು ತ್ರಿಭುಜ ಹೇಗಾದ್ರೂ ಬರ್ಕೊಳ್ಳೋಣ. ಎಡಿಬಿ ಮತ್ತು ಇನ್ನೊಂದು ತ್ರಿಭುಜ ಬರೆಯುವಾಗ ಏನ್ ಮಾಡಬೇಕು? ನಾವು ಅನುರೂಪ ಶೃಂಗಗಳನ್ನೇ ಬರ್ಕೊಳ್ಬೇಕು. ನಾವೀಗಾಗಲೇ ನೋಡಿದ್ದೇವೆ, ಎ ಅನ್ನುವುದು ಉಭಯ ಸಾಮಾನ್ಯ ಕೋನ. ಚಿಕ್ಕ ತ್ರಿಭುಜದಲ್ಲಿಯೂ ಇದೆ, ಅದು ದೊಡ್ಡ ತ್ರಿಭುಜದಲ್ಲಿಯೂ ಇದೆ. ಆದ್ದರಿಂದ ಇಲ್ಲಿ ಮೊದಲು ಎ ಬರೆದ್ರೆ ಇಲ್ಲಿಯೂ ಮೊದಲು ಎಯನ್ನೇ ಬರೆಯೋಣ. ಸಾಮಾನ್ಯ ಕೋನ ಅದು. ಇಲ್ಲಿ ಎರಡನೇ ಯಾವ ಕೋನ ಬರೆದಿದ್ದೇವೆ? ಲಂಬ ಕೋನ ಬರೆದಿದ್ದೇವೆ. ಇಲ್ಲಿಯೂ ಎರಡನೇ ಲಂಬ ಕೋನವನ್ನೇ ಬರೆಯೋಣ, ಬಿ. ಇನ್ನು ಉಳಿದ ಅಕ್ಷರ ಯಾವುದು? ಸಿ. ಎಡಿಬಿ ಮತ್ತು ಎಬಿಸಿಗಳಲ್ಲಿ ಫಸ್ಟಿಗೆ ಲಂಬ ಕೋನ ಬರೆಯೋಣ. ಈ ತ್ರಿಭುಜದ ಕೋನ ಇದು ದೊಡ್ಡ ತ್ರಿಭುಜದ ಕೋನ ಎಬಿಸಿಗೆ ಸಮ. ಕೋನ ಎಡಿಬಿ ಸಮ ಕೋನ ಎಬಿಸಿ ಸಮ 90 ಡಿಗ್ರಿ. ಕಾರಣ ಏನು? ಯಾಕೆಂದರೆ ಎಡಿಬಿ 90 ಡಿಗ್ರಿ ನಮ್ಗೆ ಹೇಗೆ ಗೊತ್ತಿದೆ? ರಚನೆಯಲ್ಲಿ ಲಂಬ ಎಳೆದಿದ್ದೇವೆ. ಎಬಿಸಿ 90 ಡಿಗ್ರಿ ನಮ್ಗೆ ಎಲ್ಲಿದೆ? ನೋಡುವಾಗಲೇ ಕಾಣ್ತದೆ, ದತ್ತದಲ್ಲಿ. ಆದ್ದರಿಂದ ಕಾರಣ ಏನು? ದತ್ತ ಮತ್ತು ರಚನೆ. ದತ್ತ ಮತ್ತು ರಚನೆ. ಇನ್ನು ಕೋನ ಎ ಎನ್ನುವುದು ಉಭಯ ಸಾಮಾನ್ಯ. ನೀವು ಸಿಂಪಲ್ ಆಗಿ ಕೋನ ಎ ಸಮ ಕೋನ ಎ ಬರೆದ್ರೂ ಆಗ್ತದೆ, ಅಥವಾ ಮೂರಕ್ಷರದಲ್ಲಿ ಬರೆದ್ರೂ ಆಗ್ತದೆ. ಕೋನ ಡಿ ಎ ಬಿ ಸಮ ಕೋನ ಬಿ ಎ ಸಿ. ಮಧ್ಯೆ ನೋಡಿ ಒಂದೇ ಅಕ್ಷರ ಬಂದಿದೆ ಸಾಮಾನ್ಯ ಅಂತ ಆಗುವಾಗ. ಯಾಕೆಂದರೆ ಉಭಯ ಸಾಮಾನ್ಯ ಕೋನ, ಅಥವಾ ನಾನು ಸಾಮಾನ್ಯ ಕೋನ ಅಂತ ಬರೆದಿದ್ದೇನೆ. ಆದ್ದರಿಂದ ತ್ರಿಭುಜ ಎಡಿಬಿ ಸಮರೂಪ. ಸಮರೂಪ ಚಿಹ್ನೆ ನೆನಪಿದೆಯಲ್ಲ? ತ್ರಿಭುಜ ಎ ಬಿ ಸಿ. ಯಾಕೆಂದರೆ ಕೋಕೋ ನಿರ್ಧಾರಕ ಗುಣ ಅಥವಾ ಕೋಕೋ ಪ್ರಮೇಯ. ಈಗ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಯಾಕೆಂದ್ರೆ ಇವು ಸಮರೂಪ ತ್ರಿಭುಜಗಳು. ನಾವು ಎರಡು ಜೊತೆ ಅನುರೂಪ ಬಾಹುಗಳನ್ನು ಮಾತ್ರ ತಗೊಳ್ಳೋಣ, ಸಾಕಾಗ್ತದೆ. ಮೊದಲ ಎರಡು ಅಕ್ಷರ ನೋಡಿ, ಎಡಿ ಭಾಗಿಸು ಎಬಿ. ಎಡಿ ಭಾಗಿಸು ಎಬಿ ಸಮ, ಇನ್ನು ಫಸ್ಟ್ ಅಂಡ್ ಲಾಸ್ಟ್ ನೋಡಿ, ಎಬಿ ಭಾಗಿಸು ಎಸಿ. ಎಬಿ ಭಾಗಿಸು ಎಸಿ. ನೋಡಿ ಹೇಗೆ ಗೊತ್ತಾಯ್ತಲ್ಲ? ಎಡಿ ಭಾಗಿಸು ಎಬಿ ಮೊದಲ ಎರಡು ಅಕ್ಷರ ಮತ್ತು ಮೊದಲ ಮತ್ತು ಕೊನೆಯ ಅಕ್ಷರ. ಎಬಿ ಭಾಗಿಸು ಎಸಿ. ಯಾಕೆ ಹೀಗೆ ಬರ್ತದೆ? ನಾವಿಲ್ಲಿ ಅನುರೂಪ ಶೃಂಗಗಳನ್ನ ಕ್ರಮವಾಗಿ ಬರ್ಕೊಂಡಿದ್ದೇವೆ. ಸಮ ಡಿಬಿ ಭಾಗಿಸು ಬಿಸಿಯೂ ಹೌದು, ಆದ್ರೆ ನಮಗದಿಲ್ಲಿ ಅಗತ್ಯ ಇಲ್ಲ. ಆದ್ದರಿಂದ ಎರಡು ಜೊತೆ ಬಾಹುಗಳ ಅನುಪಾತ ಮಾತ್ರ ಬರ್ಕೊಂಡಿದ್ದೇವೆ. ಕಾರಣ ಏನು? ಯಾಕೆಂದರೆ ಸಮರೂಪ ತ್ರಿಭುಜಗಳ
ಅನುರೂಪ ಬಾಹುಗಳ ಅನುಪಾತ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ. ಆದ್ದರಿಂದ ಈಗೇನ್ ಮಾಡೋಣ, ಓರೆ ಗುಣಾಕಾರ ಮಾಡೋಣ. ಎಡಿ ಗುಣಿಸು ಎಸಿ, ಎಡಿ ಗುಣಿಸು ಎಸಿ ಸಮ ಎಬಿ ಗುಣಿಸು ಎಬಿ. ಎಬಿ ಗುಣಿಸು ಎಬಿ ಅಂದ್ರೆ ಏನು ಮಕ್ಕಳೇ? ಎಬಿ ಸ್ಕ್ವೇರ್. ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ಬ್ರಾಕೆಟ್ ಅಲ್ಲಿ ಬರೀಬಹುದು, ಯಾಕೆಂದರೆ ಓರೆ ಗುಣಾಕಾರದಿಂದ ಅಂತ ಹೇಳಿ ನೀವು ಬರ್ಕೊಳ್ಳಿ. ಹಾಗಾದ್ರೆ ನಾವೇನ್ ಮಾಡಿದ್ದೇವೆ ಈಗ? ತ್ರಿಭುಜ ಎಡಿಬಿ ಮತ್ತು ತ್ರಿಭುಜ ಎಬಿಸಿ ಇವೆರಡು ಸಮರೂಪ ಅಂತ ಸಾಧಿಸಿಕೊಂಡು ಅದರಿಂದ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಂತ ಮಾಡಿ ಓರೆ ಗುಣಾಕಾರ ಮಾಡಿ ಒಂದು ಸಮೀಕರಣವನ್ನ ಪಡೆದಿದ್ದೇವೆ. ನೋಡಿ ಮಕ್ಕಳೇ, ಸಾಧನೀಯದಲ್ಲಿರುವ ಎ ಬಿ ಸ್ಕ್ವೇರ್ ಸಿಕ್ಕಿದೆ. ಇದೇ ರೀತಿ ಇನ್ನೊಂದು ಪಡಿಬೇಕು, ಯಾವುದು? ಬಿ ಸಿ ಸ್ಕ್ವೇರ್. ಮತ್ತೆ ಇಲ್ಲಿ ಪ್ಲಸ್ ಇರೋದ್ರಿಂದ ಅವೆರಡನ್ನ ಕೂಡಿಸಿದ್ರೆ ಹಾಗಾದ್ರೆ ಇನ್ನೊಂದು ಸಮೀಕರಣ ಬೇಕಲ್ವಾ ನಿಮಗೆ ಬಿ ಸಿ ಸ್ಕ್ವೇರ್ದು? ಅದಕ್ಕೇನ್ ಮಾಡೋಣ? ಎ ಡಿ ಬಿ ತ್ರಿಭುಜದ ಬದಲು ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿ. ಆಗ ಈ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜ ಸಮರೂಪ ಅಂತ ಸಾಧಿಸಿದ್ದೇವೆ. ಈಗ ತ್ರಿಭುಜ ಬಿ ಡಿ ಸಿ ಮತ್ತು ದೊಡ್ಡ ತ್ರಿಭುಜ ಎ ಬಿ ಸಿ ಸಮರೂಪ ಅಂತೇಳಿ ಸಾಧಿಸೋಣ. ಇಲ್ಲಿ ನಾನೊಮ್ಮೆ ಇದನ್ನ ಒರೆಸಬೇಕಾಗ್ತದೆ ಸ್ಥಳಾವಕಾಶದ ಅಭಾವದಿಂದ. ಈ ಸಮೀಕರಣ ಒಂದು ನೆನ್ಪಿಟ್ಕೊಳ್ಳಿ, ಎ ಡಿ ಇಂಟು ಎ ಸಿ ಸಮ ಎ ಬಿ ಸ್ಕ್ವೇರ್ ಅಂತ ನಮಗೆ ಸಿಕ್ಕಿದೆ. ಸಾಧನೆಯನ್ನ ಮುಂದುವರಿಸ್ತಾ ಇದ್ದೇವೆ. ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಆಗಿನ ಹಾಗೆ ಮಕ್ಕಳೇ ಕ್ರಮವಾಗಿ ಅಕ್ಷರ ಬರೆದಿದ್ದೇನೆ ನಾನು, ನೀವು ಬೇಕಾದ್ರೆ ಗಮನಿಸಿ. ನೋಡಿ, ಇಲ್ಲಿ ಲಂಬಕೋನ ಯಾವುದು? ಡಿ. ಇಲ್ಲಿ ಲಂಬಕೋನ ಬಿ. ಆದ್ದರಿಂದ ಇಲ್ಲಿ ನೋಡಿ, ಎರಡನೇ ಡಿ ಬಂದಿದೆ, ಎರಡನೇ ಬಿ ಬಂದಿದೆ. ಮತ್ತೆ ಸಾಮಾನ್ಯ ಕೋನ ನೋಡಿ, ಈ ಚಿಕ್ಕ ತ್ರಿಭುಜ ಮತ್ತು ಈ ದೊಡ್ಡ ತ್ರಿಭುಜ ಎರಡರಲ್ಲಿಯೂ ಸಾಮಾನ್ಯ ಕೋನ ಸಿ. ಇಲ್ಲಿಯೂ ಸಿ ಕೊನೆ ಬಂದಿದೆ, ಇಲ್ಲಿಯೂ ಸಿ ಕೊನೆ ಬಂದಿದೆ. ಉಳಿದ ಅಕ್ಷರ ಮೊದಲು ಆಗಿನ ಹಾಗೆ ಬರೆಯೋಣ. ಕೋನ ಬಿ ಡಿ ಸಿ ಸಮಕೋನ ಎ ಬಿ ಸಿ ಸಮ 90 ಡಿಗ್ರಿ. ಚಿತ್ರ ನೋಡುವಾಗ ಗೊತ್ತಾಗ್ತದೆ, ಯಾಕೆಂದರೆ ದತ್ತ ಮತ್ತು ರಚನೆಯಿಂದ ಸೇಮ್ ಮೊದಲು ಹೇಗೆ ಮಾಡಿದೆವು ಅದೇ ಸ್ಟೆಪ್ಸ್ ರಿಪೀಟ್ ಆಗ್ತದೆ ಮಕ್ಕಳೇ. ಈ ತ್ರಿಭುಜದ ಬದಲು ಈ ತ್ರಿಭುಜ ಅಷ್ಟೇ. ಸಾಮಾನ್ಯ ಕೋನ ಯಾವುದು? ಆಗ ಎ ಆಗಿತ್ತು ಸಾಮಾನ್ಯ ಕೋನ. ಈಗ ಈ ತ್ರಿಭುಜ ತಗೊಂಡ್ರೆ ಕೋನ ಸಿ ಸಾಮಾನ್ಯ ಕೋನ ಆಗ್ತದೆ. ಕೋನ ಸಿ ಸಾಮಾನ್ಯ ಕೋನ ಆಗ್ತದೆ. ಕೋನ ಬಿ ಸಿ ಡಿ ಸಮಕೋನ ಎ ಸಿ ಬಿ, ಯಾಕೆಂದರೆ ಸಾಮಾನ್ಯ ಕೋನ. ಸಾಮಾನ್ಯ ಕೋನ. ಎರಡು ಕೋನಗಳು ಸಮ ಆಯಿತು, ಆದ್ದರಿಂದ ಅವು ಸಮರೂಪ ತ್ರಿಭುಜಗಳು. ಯಾವುದರ ಪ್ರಕಾರ? ಕೋಕೋ ಪ್ರಮೇಯದ ಪ್ರಕಾರ. ತ್ರಿಭುಜ ಬಿ ಡಿ ಸಿ ಸಮರೂಪ ತ್ರಿಭುಜ ಎ ಬಿ ಸಿ, ಯಾಕೆಂದರೆ ಕೋಕೋ ಪ್ರಮೇಯ. ಆಗ ನಾವೇನ್ ಮಾಡಿದ್ದೇವೆ? ಮೊದಲೆರಡು ಅಕ್ಷರ ತಗೊಂಡಿದ್ದೇವೆ ಬಾಹುಗಳ ಅನುಪಾತಕ್ಕಲ್ವಾ. ಈಗ ಅದರ ಬದಲು ಕೊನೆಯ ಎರಡು ಅಕ್ಷರ ತಗೊಳ್ಳಿ. ಡಿ ಸಿ ಭಾಗಿಸು ಬಿ ಸಿ ಸಮ ಫಸ್ಟ್ ಅಂಡ್ ಲಾಸ್ಟ್ ಬಿ ಸಿ ಭಾಗಿಸು ಎ ಸಿ. ಕಾರಣ ಏನು? ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ. ಆಗಿನ ಓರೆ ಗುಣಾಕಾರ ಮಾಡೋಣ. ಏನಾಯ್ತು? ಡಿ ಸಿ ಇಂಟು ಎ ಸಿ ಸಮ ಬಿ ಸಿ ಇಂಟು ಬಿ ಸಿ ಅಂದ್ರೆ ಏನು? ಬಿ ಸಿ ಸ್ಕ್ವೇರ್. ಸಮೀಕರಣ 2. ಈಗ ನಮಗೆ ಎ ಬಿ ಸ್ಕ್ವೇರ್ ಸಿಕ್ಕಿದೆ, ಬಿ ಸಿ ಸ್ಕ್ವೇರ್ ಸಿಕ್ಕಿದೆ. ನಮಗೆ ಅವುಗಳ ಮೊತ್ತ ಬೇಕಾಗಿದೆ. ಆದ್ದರಿಂದ ಈ ಎರಡೂ ಸಮೀಕರಣಗಳನ್ನ ನಾವೇನ್ ಮಾಡೋಣ? ಕೂಡಿಸೋಣ. ಮುಂದಿನ ಸ್ಟೆಪ್ ಏನು? ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸಲಾಗಿ ಏನ್ ಬರ್ತದೆ ನೋಡೋಣ.
ಸಮೀಕರಣ 1 ಸಮೀಕರಣ 2 ಕೂಡಿಸಬೇಕು. ಎಡಭಾಗಗಳನ್ನು ಮೊದಲು ಕೂಡಿಸೋಣ. ಸಮೀಕರಣ 1ರ ಎಡಭಾಗ ಏನಿದೆ? AD ಇಂಟು AC ಎಡಭಾಗ ಪ್ಲಸ್ ಸಮೀಕರಣ 2ರ ಎಡಭಾಗ DC ಇಂಟು AC ಸಮ ಎಡಭಾಗ ಕೂಡಿಸಿ ಆಯ್ತು. ಈಗ ಬಲಭಾಗ ಸಮೀಕರಣ 1ರಲ್ಲಿ AB ಸ್ಕ್ವೇರ್, ಸಮೀಕರಣ 2ರಲ್ಲಿ BC ಸ್ಕ್ವೇರ್. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಯಾಕೆಂದರೆ ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸಿದೆ. ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸಿದೆ. ಈಗ ಇವೆರಡನ್ನು ಕೂಡಿಸುವಾಗ ನೋಡಿ, AC ಅನ್ನೋದು ಎರಡೂ ಕಡೆ ಇದೆ. ಅದನ್ನ ಸಾಮಾನ್ಯವಾಗಿ ಹೊರ ತಗೊಳ್ಳೋಣ. ಸಾಮಾನ್ಯ ಅಪವರ್ತನೆ AC ಅನ್ನು ಹೊರಗೆ ಬರ್ದಿದ್ದೇನೆ. ಇಲ್ಲೇ ಉಳಿತಾಗ AD ಪ್ಲಸ್ ಇಲ್ಲಿ AC ಅನ್ನು ಹೊರಗೆ ಬರೆದಾಗಿದೆ. ಉಳಿದದ್ದು DC ಸಮ AB ಸ್ಕ್ವೇರ್ ಸ್ಕ್ವೇರ್. ಆದ್ದರಿಂದ AC ಇಂಟು ಚಿತ್ರ ನೋಡಿ AD ಪ್ಲಸ್ DC, AD ಪ್ಲಸ್ DC ಚಿತ್ರ AD ಮತ್ತು DC ಅನ್ನು ಕೂಡಿಸಿದ್ರೆ ಸಿಗೋದು ಯಾವ್ದು ನಮ್ಗೆ? AC. ಬಲಭಾಗದಲ್ಲಿ ಏನು ಬದಲಾವಣೆ ಇದ್ದ ಹಾಗೆ ನಮ್ಗೆ ಇಲ್ಲಿ AC ಅಂತ ಹೇಗೆ ಗೊತ್ತಾಯ್ತು? ಚಿತ್ರದಿಂದ. AC ಇಂಟು AC AC ಸ್ಕ್ವೇರ್ ಸಮ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಮಕ್ಕಳೇ, ಇದೇ ನಮ್ಮ ಸಾಧನೀಯದಲ್ಲಿರೋದು ನೋಡಿ. AC ಸ್ಕ್ವೇರ್ ಸಮ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಬಹಳ ಸುಲಭವಾಗಿ ಈ ರೀತಿ ನಾವು ಸಾಧಿಸಲಿಕ್ಕೆ ಸಾಧ್ಯ. ಮತ್ತೊಮ್ಮೆ ಹಂತಗಳನ್ನು ನಾವು ನೆನಪಿಸಿಕೊಳ್ಳೋಣ. ದತ್ತ ಸಾಧನೀಯ ರಚನೆ ನಿಮ್ಗೆ ನೆನಪಿರ್ತದೆ. ಸಾಧಿಸುವಾಗ ಹಂತಗಳೇನು? ಮೊದಲಿಗೆ ಈ ಚಿಕ್ಕ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜಗಳು ಸಮರೂಪ ಅಂತ ಸಾಧಿಸಿಕೊಳ್ಳೋದು. ಅನುರೂಪ ಬಾಹುಗಳ ಅನುಪಾತಗಳು ಸಮ, ಓರೆ ಗುಣಾಕಾರ, ಒಂದು ಸಮೀಕರಣ ಸಿಗ್ತದೆ. ಹಾಗೆ ಇನ್ನೊಂದು ಚಿಕ್ಕ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜಗಳು ಸಮರೂಪ ಅಂತ ಸಾಧಿಸಿಕೊಳ್ಬೇಕು. ಅನುರೂಪ ಬಾಹುಗಳ ಅನುಪಾತ ಸಮ ಮತ್ತೆ ಓರೆ ಗುಣಾಕಾರ, ಇನ್ನೊಂದು ಸಮೀಕರಣ ಸಿಗ್ತದೆ. ಆ ಎರಡೂ ಸಮೀಕರಣಗಳನ್ನು ಈ ರೀತಿ ಕೂಡಿಸಿಕೊಂಡ್ರೆ ನಮಗೆ ಈ ಪೈಥಾಗೊರಸ್ ಪ್ರಮೇಯದ ಸಾಧನೆ ಸುಲಭವಾಗಿ ಮಾಡಲಿಕ್ಕೆ ಆಗ್ತದೆ. ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ABCD ಅಂತ ಅಕ್ಷರವನ್ನ ಕೊಟ್ಟಿದ್ದೇನೆ. ನಿಮಗೆ ಸಾಧ್ಯವಾಗೋದಾದ್ರೆ ಬೇರೆ ಬೇರೆ ಅಕ್ಷರಗಳನ್ನ ಕೊಡಿ, ಅಥವಾ ABCD ಇಲ್ಲಿದ್ದಾಗಲೇ ABCD ಹೀಗೆಲ್ಲ ಕೊಟ್ಕೋಬಹುದು. ಆದ್ರೆ ಇಲ್ಲಿ ಅಕ್ಷರವನ್ನ ಬದಲು ಮಾಡಿದ ಹಾಗೆ ವಿವರಣೆಯಲ್ಲೂ ನಿಮ್ಮದು ಏನಾಗಬೇಕು? ಬದಲಾವಣೆ ಆಗಬೇಕು. ಚಿತ್ರದ ಪ್ರಕಾರ ವಿವರಣೆಯನ್ನ ಬರೀತಾ ಹೋಗ್ಬೇಕು. ಮಕ್ಕಳೇ, ಚೆನ್ನಾಗಿ ಕಲಿತೀರಲ್ವ ಇದನ್ನ? ಆದ್ರೂ ಕೆಲವು ಮಕ್ಕಳಿಗೆ ಕಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ. ನಿಜವಾಗಿ ಕಷ್ಟ ಇಲ್ಲ, ಆದ್ರೂ ತುಂಬಾ ಕಲೀಲಿಕ್ಕೆ ಕಷ್ಟಪಡುವಂತಹ ಮಕ್ಕಳಿಗೆ ಮರ್ತೋಗುತ್ತೆ ಅಂತ ಆದ್ರೆ ಇದೇ ಅಕ್ಷರ ಹೆಸರಿಸ್ಕೊಳ್ಳಿ. ಇದೇ ರೀತಿ ABCD ಇದೇ ಕ್ರಮದಲ್ಲಿ ಬರ್ಕೊಳ್ಳಿ. ಇದೇ ನಾನೀಗ ಯಾವ್ದಕ್ಕಾಗಿ ಹೇಳ್ತಿರೋದು? ನಾಲೆಜ್ ಪರ್ಪಸ್ಸಿಗಾಗಲ್ಲ. ಅಟ್ಲೀಸ್ಟ್ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಒಂದು 5 ಮಾರ್ಕ್ಸ್ ಸಿಗಬೇಕು ನಮ್ಗೆ ಅನ್ನೋದಾದ್ರೆ ಮರ್ತೋಗುವಂತಹ ಮಕ್ಕಳಿಗೆ ಏನ್ ಮಾಡ್ಬೋದು? ಇದನ್ನ ತ್ರಿಭುಜಗಳನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ಮೊದಲು ಯಾವ್ದು ತಗೊಂಡಿದ್ದೇವೆ? ತ್ರಿಭುಜ ADB ಮತ್ತು ತ್ರಿಭುಜ ABC ತಗೊಂಡಿದ್ದೇವಲ್ವಾ? ಇದು ಆಚೆ ಈಚೆ ಆಗ್ಬಿಟ್ರೆ ತಪ್ಪಿ ಹೋಗ್ತದೆ ನಿಮ್ಗೆ. ADB ಬದಲು ABD ಮಾಡ್ಕೊಂಡ್ರೆ ತಪ್ಪಿ ಹೋಗ್ತದೆ. ಅದಕ್ಕೆ ಒಂದು ಸಣ್ಣ ತಮಾಷೆ ಹೇಳೋದು ಅಷ್ಟೇ. ಹೇಗೆ ನೆನ್ಪಿಟ್ಕೊಳ್ತೀರಾ? ಅಡ್ಡ ಬಿದ್ದೆ ADB, ಅಡ್ಡ ಬಿದ್ದೆ FBC ABC. ಹಾಗೆ ಒಂದು ನೆನಪಿಟ್ಕೊಳ್ಳಿಕ್ಕೆ ಕ್ಲೂ ಕೊಡೋದಷ್ಟೇ ಮಕ್ಕಳು, ಬೇರೆ ಏನಿಲ್ಲ. ಇವೆರಡು ಸಮರೂಪ ಅಂತ ಇದೇ ಕ್ರಮದಲ್ಲಿ ಮಾಡೋದು. ಮತ್ತೆ ಅಕ್ಷರ ಯಾವ್ದು ತಗೊಳ್ಬೇಕು? ಅನುರೂಪ ಬಾಹುವಿಗೆ AD ಮತ್ತು AB, ಮೊದಲೆರಡು ಅಕ್ಷರ AD ಬೈ AB, ಮತ್ತೆ ಫಸ್ಟ್ ಅಂಡ್ ಲಾಸ್ಟ್ AB ಬೈ AC. ಕೆಲವರಿಗೆ ಅನುಪಾತ ಬರೀಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕಾಗಿ ಹೇಳಿದ್ರು ಅಡ್ಡ ಬಿದ್ದೆ FBC. ತಮಾಷೆಗೆ ಮಕ್ಕಳು, ಇದು ನೆನಪಿಟ್ಕೊಳ್ಳಿಕ್ಕಷ್ಟೇ. AD ಬೈ AB, ಫಸ್ಟ್ ಎರಡು ಅಕ್ಷರ, ಫಸ್ಟ್ ಅಂಡ್ ಲಾಸ್ಟ್, ಫಸ್ಟ್ ಅಂಡ್ ಲಾಸ್ಟ್.
ಇದನ್ನು ಓರೆ ಗುಣಾಕಾರ ಮಾಡುವ ಒಂದು ಸಮೀಕರಣ ಸಿಗ್ತದೆ ನಿಮಗೆ. ಇನ್ನೊಂದು ಯಾವ ತ್ರಿಭುಜ ನಾವು ತಗೊಂಡಿರೋದು? ತ್ರಿಭುಜ BDC ಮತ್ತು ತ್ರಿಭುಜ ABC. ನೆನ್ಪಿಟ್ಕೊಳ್ಳಿಕ್ಕೆ ಬಿಡಿಸಿ ಎಬ್ಬಿಸಿ, ನನ್ನನ್ನ ಬಿಡಿಸಿ ಆಮೇಲೆ ಎಬ್ಬಿಸಿ ಅಂತ ಸುಮ್ಮನೆ ತಮಾಷೆಗೆ ಮಕ್ಕಳೇ ನೆನ್ಪಿಟ್ಕೊಳ್ಳಿಕ್ಕೆ. ಬಿಡಿಸಿ ಬಿಡಿಸಿ ಎಬ್ಬಿಸಿ. ಅನುಪಾತ ಹೇಗಿದಕ್ಕೆ? ಕೊನೆ ಎರಡು ಅಕ್ಷರ DC ಬೈ BC ಸಮ ಫಸ್ಟ್ ಅಂಡ್ ಲಾಸ್ಟ್ BC ಬೈ AC. ಮತ್ತೆ ಓರೆ ಗುಣಾಕಾರ ಮಾಡಿ ನೀವು ಅದನ್ನ ಇನ್ನೊಂದು ಸಮೀಕರಣವನ್ನ ಪಡಿಲಿಕ್ಕೆ ಸಾಧ್ಯ. ಇದು ಯಾರಿಗೆ ಕಲೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಏನ್ ಮಾಡಿದ್ರು ನಾವು ಕಲೀಲಿಕ್ಕೆ ಆಗೋದಿಲ್ಲ ಅಂತವರಿಗೆ ಈ ಮೆಥಡ್ ಹೇಳಿದ್ದು. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ರೀತಿ ಬರೆಯುವಾಗ ನಿಮ್ಮ ಚಿತ್ರದಲ್ಲಿ ಅಕ್ಷರ ಇದೇ ಆರ್ಡರ್ ಇರಬೇಕು. ABC ತ್ರಿಭುಜ, BD ಲಂಬ, AC ಇದೇ ಆರ್ಡರ್ ಅಲ್ಲಿ ಇರಬೇಕು ಮಕ್ಕಳೇ. ಪ್ರತಿಯೊಬ್ಬರು ಪೈಥಾಗರಸ್ ಪ್ರಮೇಯವನ್ನ ಸಾಧಿಸಲಿಕ್ಕೆ ಕಲಿತಿರಲ್ವಾ ಮಕ್ಕಳೇ? ಮತ್ತು ನಿಮಗೆ ಈ ಎರಡು ತ್ರಿಭುಜಗಳು ಹೇಗೆ ಸಮರೂಪ, ಅನ್ನೋದನ್ನ ನೀವೇ ಒಂದು ತ್ರಿಭುಜವನ್ನ ರಚಿಸಿ ಕತ್ತರಿಸಿ ನೋಡ್ಬೋದು ಮಕ್ಕಳೇ. ಹೇಗೆ ಗೊತ್ತಾ? ನೋಡಿ, ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ. ABC ಲಂಬಕೋನ ತ್ರಿಭುಜ, BD ಲಂಬ ಎಳೆದಿದ್ದೇವೆ. ACಗೆ BD ಲಂಬವನ್ನ ಎಳೆದಿದ್ದೇವೆ. ಇದೇ ರೀತಿಯ ಇನ್ನೊಂದು ತ್ರಿಭುಜ ಬಿಡಿಸಬೇಕು ನೀವು. ಅದನ್ನ ಈ ಲಂಬದುದ್ದಕ್ಕೂ ಕತ್ತರಿಸಬೇಕು. ಆಗ ನಿಮಗೆ ಎರಡು ತ್ರಿಭುಜಗಳು ಸಿಗ್ತವೆ ಬೇರೆ ಬೇರೆ. ನೋಡಿ, ಇಲ್ಲಿದೆ ಇದೇ ಅಳತೆಯ ಲಂಬಕೋನ ತ್ರಿಭುಜ. ನೋಡಿ, ಲಂಬಕೋನ ತ್ರಿಭುಜ ಲಂಬದುದ್ದಕ್ಕೂ ಕತ್ತರಿಸಿದ್ದೇನೆ. ಆಗ ನಾವು ಮೊದಲು ಮಾಡಿದ್ದೇನು? ADB ತ್ರಿಭುಜ ಮತ್ತು ABC ಸಮರೂಪ ಅಂತ. ನೋಡಿ, ಇದು ADB ತ್ರಿಭುಜ, ಇದು ABC ತ್ರಿಭುಜ. ಹೇಗೆ ಸಮರೂಪ ಇವು? ನೋಡಿ, ABD ADB ನೋಡಿ, ಆಕಾರ ಒಂದೇ, ಸಮರೂಪ. ಗೊತ್ತಾಗ್ತಾ ಇದೆಯಲ್ಲ ಮಕ್ಕಳೇ? ಆಕಾರ ಒಂದೇ ಕಾಣ್ತಾ ಇದೆಯಲ್ಲ ನೋಡಿ, ಸಮರೂಪ. ಕೋನಗಳು ಸಮ. ನೋಡಿ, D ಮತ್ತು B ಲಂಬ ಕೋನಗಳು, A ಸಾಮಾನ್ಯ ಕೋನ. ಇದನ್ನು ಜಾರಿಸುವುದರ ಮೂಲಕ ನೋಡಿ, ಈಗ ಎರಡು ಕೋನಗಳು ಸಮ ಅಂತೇಳಿ ನೀವು ಕಂಡುಕೋಬಹುದು. ಹಾಗೆ ಇನ್ನೊಂದು ತ್ರಿಭುಜ ಯಾವುದು? BDC. ಇದು ದೊಡ್ಡ ತ್ರಿಭುಜಕ್ಕೆ ಸಮರೂಪ. ಹೇಗೆ ನೋಡಿ, ತ್ರಿಭುಜ ABC ಸಮರೂಪ ತ್ರಿಭುಜ BDC. ನೋಡಿ, ಸಮರೂಪ. ಆಕಾರ ಅವುಗಳದ್ದು ಒಂದಿದಾಗ ಸಮರೂಪ ತ್ರಿಭುಜಗಳು. ಈ ರೀತಿ ಪ್ರಾಯೋಗಿಕವಾಗಿ ನೀವು ಆ ತ್ರಿಭುಜವನ್ನು ರಚನೆ ಮಾಡಿ ಕತ್ತರಿಸಿ ಕೂಡ ಅವು ಸಮರೂಪ ಅನ್ನೋದನ್ನ ತಿಳ್ಕೋಬಹುದು. ಅಂತೂ ಅತ್ಯಂತ ಆಸಕ್ತಿಯುತವಾದಂತಹ ಪ್ರಮೇಯ, ಅತ್ಯಂತ ಪ್ರಮುಖವಾದ ಪ್ರಮೇಯ, ಅತ್ಯಂತ ಸುಲಭವಾದ ಪ್ರಮೇಯ. ಈ ಪೈಥಾಗೊರಸ್ ಪ್ರಮೇಯವನ್ನ ಪರೀಕ್ಷೆಗೆ ಕೇಳಿದ್ರೆ 5 ಅಂಕಗಳಿಗೆ ಕೇಳ್ತಾರೆ. ಪೈಥಾಗೊರಸ್ ನಿರೂಪಿಸಿ ಸಾಧಿಸಿ, ನಿರೂಪಣೆಗೆ 1 ಅಂಕ, ಉಳಿದ ಭಾಗಕ್ಕೆ 4 ಅಂಕ. ಹಾಗಾಗಿ ಈ ಪ್ರಮೇಯವನ್ನ ಚೆನ್ನಾಗಿ ಕಲಿತು ಅಭ್ಯಾಸ ಮಾಡಿ ಮಕ್ಕಳೇ. ಧನ್ಯವಾದ.